Hi, 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 hi. ಓಕೆ ಗಾಯ್ಸ್, ಬೆಳಗ್ಗೆ ಎದ್ದು ಇವಾಗೆಲ್ಲ ಮತ್ತೆ ರೆಡಿ ಆಗಿದ್ದೀವಿ. ಇವಾಗ ಮತ್ತೆ ಇನ್ನೊಂದ್ಸಲಿ ದರ್ಶನ ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತೆ ಇವಾಗ ಬೆಳಗ್ಗೆ 6 ಗಂಟೆಗೆ ಒಂದ್ಸಲಿ ದರ್ಶನ ಮಾಡಿಕೊಂಡು ವಾಪಸ್ ಊರ ಕಡೆ ಹೋಗೋಣ ಅಂತ ಬಂದಿದ್ದೀವಿ. ಇವಾಗಲೂ ರಶ್ ಇದೆ, ಎಲ್ಲ ಇಲ್ಲೇ ಮಲ್ಕೊಂಡು ಎದ್ದವ್ರೆ. ಇವತ್ತು ಸಂಡೇ, ಅದಕ್ಕೆ ಜಾಸ್ತಿ ರಶ್ಶು. ಅಭಿಷೇಕ ಮಾಡ್ತಾರೆ. ಇವಾಗ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಭಯ ಆಂಜನೇಯ ಹತ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯಗೆ. ಆ 2 ಪ್ಲೇಸಿಗೆ ಮಾತ್ರ ನಾವು ಹೋಗ್ತಾ ಇರೋದು, ಯಾಕಂದರೆ 11 ಗಂಟೆಗೆ ಬಸ್ ಇದೆ. ಮತ್ತು ಬಸ್ಸು ಮಿಸ್ ಆಗಿಬಿಡುತ್ತೆ. ಅಲ್ಲೆಲ್ಲ ಇನ್ನೂ 5-6 ಪ್ಲೇಸ್ ಇದೆ, ಅಲ್ಲೆಲ್ಲ ಹೋಗ್ಬಿಟ್ಟು ಬರೋಕ್ಕೆ ಲೇಟ್ ಆಗುತ್ತೆ. ಇದೇ ನೋಡಿ ಗಾಯ್ಸ್, ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದು ಆಂಜನೇಯನ ಪಾದ ಅಂತೆ. ಸುತ್ತ ವಿಳೆದೆಲ್ಲ ಇಟ್ಟು ಯಂತ್ರ ಎಲ್ಲ ಇಟ್ಬಿಟ್ಟು ಕುಂಕುಮ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿರೋರೊಬ್ರು ಇದು ತುಂಬ ಪವರ್ಫುಲ್ ಅಂತ ಹೇಳಿದ್ರು. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ, ಯಾಕಂದರೆ 11 ಗಂಟೆಗೆ ಬಸ್ ಇದೆ. ನಾವು ಹೋಗ್ಬೇಕಾದ್ರೆ ರಾಜಹಂಸ ಬಸ್ ಬುಕ್ ಮಾಡ್ಕೊಂಡಿದ್ವಿ. ನೋಡಿ ಗಾಯ್ಸ್, ಇಲ್ಲಿ ಮಂತ್ರಾಲಯದಿಂದ ಬರಬೇಕಾದ್ರೆ ಒಂದು 150 ಕಿಲೋಮೀಟ್ರ್ ಹೈವೇನೇ ಸಿಗಲ್ಲ, ಸಿಂಗಲ್ ರೋಡಲ್ಲೇ ಹೋಗಬೇಕು. ಬಸ್ಗಳೆಲ್ಲ ಹಂಗೆ ಅದೇ ರೂಟಲ್ಲೇ ಹೋಗೋದು. ಅಲ್ಲಿ ಸ್ವಲ್ಪ ಗುಂಡಿಗಳು ಜಾಸ್ತಿ ಇದ್ದಾಗ ಅಲ್ಲೊಂದು ದೊಡ್ಡ ಗುಂಡಿಲಿ ಬಸ್ಸು ಸಡನ್ನಾಗಿ ಬ್ರೇಕ್ ಹಾಕಿದ್ದಕ್ಕೆ ಹಿಂದೆಯಿಂದ 2 ವೀಲರ್ ಒಂದು ಸ್ಪೀಡಾಗಿ ಬಂದು ಹೊಡೆದ. ಆ ಹ್ಯಾಂಡ್ಲು ಹೋಗಿ ಸೀಟ್ ಹತ್ರಕ್ಕೆ ಸೀಟಿಂದ ಸ್ವಲ್ಪ ಹಿಂದಕ್ಕೆ ಕಚ್ಕೊಳ್ಳೋವರೆಗೂ ಹೊಡೆದವನು, ಅಷ್ಟು ಸ್ಪೀಡಾಗಿ ಬಂದವನೇ. ಸದ್ಯಕ್ಕೆ ಯಾರಿಗೂ ಏನೂ ಏಟಾಗಿಲ್ಲ, ಜಾಸ್ತಿ ಸ್ವಲ್ಪ ಏಟಾಗಿತ್ತು. ನೋಡಿ, ಇಲ್ಲಿರೋ ದೊಡ್ಡ ಗುಂಡಿ ನೋಡಿದ ತಕ್ಷಣ ಬಸ್ ಅವರು ಬ್ರೇಕ್ ಹಿಡಿದಾರೆ. 2 ವೀಲರ್ ಅವನು ಫುಲ್ ಸ್ಪೀಡಲ್ಲಿ ಬರ್ತಾ ಇದ್ನೇನೋ, ಸಡನ್ನಾಗಿ ಬಸ್ಸು ಅಡ್ಡ ಬಂದು ಬ್ರೇಕ್ ಹಿಡಿದಿರೋದಕ್ಕೆ ಇಲ್ಲಿ ಸೈಡ್ಗೆ ಎಳ್ಕೊಂಬಿಟ್ಟವ್ರೆ 2 ವೀಲರ್ನ. ಅದಕ್ಕೆ ಗುದ್ದಿದ ತಕ್ಷಣ ಬಸ್ಸು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿ ಅಷ್ಟು ದೂರದಲ್ಲೇ ಅವ್ರು ಬಿದ್ದಿದ್ದಾರೆ. ಇದೇ ನೋಡಿ ನಮ್ಮ ಬಸ್ಸು, ಅಂಬಾರಿಕದೆ ರಾಜಹಂಸ. ಇವಾಗ ಊಟಕ್ಕೆ ನಿಲ್ಲಿಸಿದ್ರು, ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದೀವಿ ಮನೆಗೆ. ಅಲ್ಲಿ ಆಕ್ಸಿಡೆಂಟ್ ಆದಮೇಲೆ ನಮ್ಮ ಡ್ರೈವರ್ಗೆ ಫುಲ್ಲು ಮೀಟ್ರ್ ಆಫ್ ಆಗಿ 5 ಗಂಟೆ ಆದರೂ ಇನ್ನೂ 200 ಕಿಲೋಮೀಟ್ರ್ ದಾಟಿದ್ದೀವಿ ಅಷ್ಟೇ. ಗಾಯ್ಸ್, ಇನ್ನೂ 150 ಕಿಲೋಮೀಟ್ರ್ ಇದೆ ಬೆಂಗಳೂರಿಗೆ, ಮೆಜೆಸ್ಟಿಕ್ಗೆ. ಬಸ್ ಇವಾಗ ಕಾಫಿ ಕುಡಿಯೋಕ್ಕಂತ ನಿಲ್ಸವ್ರೆ. ಸ್ವಾಮಿಗಳು ತಮ್ಮನೇಲಿ ಎಡಿಟ್ ಮಾಡಿಕೊಡ್ತವ್ರೆ ನನಗೆ. ಈ ಸ್ವಾಮಿಗಳು ನೋಡಿ, ಪೇಟೆಗಳು ಕಟ್ಕೊಂಡ್ರೆ. ಹಾಯ್ ಗೈಸ್, ಇವಾಗ ಮತ್ತೆ ನೆನ್ನೆ ರಾತ್ರಿ ಬಂದ್ವಿ. 11 ಗಂಟೆ ಆಗಿತ್ತು. ಅದಕ್ಕೆ ಏನು ವೀಡಿಯೋ ಮಾಡಿಲ್ಲ, ಮಲ್ಕೊಬಿಟ್ಟಿದ್ದೆ. ಇವಾಗ ಬೆಳಗ್ಗೆ ಎದ್ದು ಆಟೋ ಮತ್ತು ಗಾಡಿ 2 ವಾಶ್ ಮಾಡಿ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಇವಾಗ ರಾಮನಗರ SRS ಹಿಲ್ಸ್ಗೆ ಹೋಗಬೇಕು. ಅದು ನಮ್ಮ ಮನೆ ದೇವರು. ನಾವು ದೀಪಾವಳಿಲಿ ಯಾವಾಗಲೂ ಹೋಗ್ತೀವಿ, ಕಾರ್ತಿಕ ಸೋಮವಾರ ಇದ್ದಾಗ. ಅದಕ್ಕೆ ಈ ವರ್ಷ ನಾವು ಅದೇ ಥರ ಹೋಗ್ತಾ ಇದ್ದೀವಿ. 2 ಗಾಡಿನೂ ತೊಗೊಂಡೋಗಿ ನಾವು ಅಲ್ಲೇ ಪೂಜೆ ಮಾಡಿಸೋದು ಪ್ರತಿ ವರ್ಷ. ಅದಕ್ಕೆ ಈ ವರ್ಷವೂ ಗಾಡಿ ಎಲ್ಲ ರೆಡಿ ಮಾಡಿ ನಿನ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸ್ವಾಮಿಗಳ ಮೇಲೆ ಊಟ ಮಾಡ್ತಾ ಇದ್ದಾರೆ, ಅವ್ರು ಬಂದಮೇಲೆ ಓಡಬೇಕು. ಓಕೆ ಗಾಯ್ಸ್, ನಾವು ಇವಾಗ ಬಂದಿರೋದು ಇವಾಗ ಬಂದಿದ್ದೀವಿ SRS ಹಿಲ್ಗೆ. SRS ಹಿಲ್ ಅಂದರೆ ಶ್ರೀ ರೇವಣ ಸಿದ್ದೇಶ್ವರ ಇಲ್ಲ ಅಂತ ನೋಡಿ ಸ್ವಾಮಿಗಳು.
ನಮ್ಮಮ್ಮ ಬರ್ತಾರೆ. ಇದೇ ನಮ್ಮ ಮನೆ ದೇವರು, ಅದಕ್ಕೆ ಪೂಜೆ ಮಾಡ್ಸಕ್ಕಂತ ಬಂದಿರೋದು. ಪ್ರತಿ ವರ್ಷ ಕಾರ್ತಿಕಾಗಿ ಬರ್ತೀವಿ, ಅದಕ್ಕೆ ಈ ಸಲಿನೂ ಕಾರ್ತಿಕ ಸೋಮವಾರನೇ ಬಂದಿದ್ದೀವಿ. ರಶ್ ಜಾಸ್ತಿ ಇವತ್ತು, ಎಲ್ಲ ಇಳಿತಾವ್ರೆ. ಇವಾಗ ಬೆಟ್ಟ ಟಾಪಿಗೆ ಹತ್ಕೊಂಡು ಬಂದ್ವಿ. ಇಲ್ಲಿ ಬಂದು ಗಂಟೆ ಹೊಡಿಬೇಕು. ಸ್ವಾಮಿಗಳು ಹೊಡಿತಾವ್ರೆ. ಇಲ್ಲಿ ನೋಡಿ, ಆ ಬೆಟ್ಟದ ಮೇಲೆ ಹತ್ತಿ ಯಾರೋ ಇಬ್ಬರು ಬಾವುಟ ನೆಟ್ಟವ್ರೆ, ಕರ್ನಾಟಕ ಫ್ಲಾಗು. ನಿನ್ನೆ ಸ್ವಾಮಿಗಳದ್ದು ಕೂದಲು ತುಂಬಾ ಉದುರಾಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ದೇವ್ರದ್ದು ಕರ್ನಾಟಕ ಬ್ಯಾಂಕು. ಇಲ್ಲೇ QR ಕೋಡ್ ಇದೆ, ಸ್ಕ್ಯಾನ್ ಮಾಡಿ ಹಂಗೆ ಕಾಣಿಕೆ ಹಾಕ್ಬಿಡಿ. ಪ್ರತಿ ವರ್ಷ ಬಂದಾಗಲೂ ತುಂಬ ರಶ್ ಇರ್ತಿದ್ರು, ಆದರೆ ಈ ವರ್ಷ ಏನಷ್ಟೊಂದು ರಶ್ ಇಲ್ಲ. ನಮ್ಮಣ್ಣ ಸ್ವಾಮಿಗಳು ಇವಾಗ ಈಡ್ಗಾಯಿ ಹೊಡಿತವ್ರೆ. ಎಂಥ ಭಕ್ತಿ, ಕರ್ಪೂರನೇ ಕೈಯಲ್ಲಿ ತೆಗ್ಬಿಟ್ರು. ಅಣ್ಣ ಯಾರ ಕರೆಕ್ಟ್ ಟೈಮಿಗೆ ಅಡ್ಡಾರೆ ಬಂದ್ಬಿಟ್ರು. ಇಲ್ಲಿ ಗಂಗೆ ಪೂಜೆ ಮಾಡೋದು, ಎಲ್ದಕ್ಕೆ ಹೋಗ್ತಾವ್ರೆ ಇಲ್ಲಿ ಪೂಜೆ ಮಾಡೋಕ್ಕೆ. ಅದು ದೇವಸ್ಥಾನ ದರ್ಶನ ಎಷ್ಟು 10 ನಿಮಿಷದಲ್ಲೇ ಆಗೋಯ್ತು. ಕಾರ್ತಿಕ ಸೋಮವಾರ ಆದರೂ ಬೇಗ ಆಗೈತೆ. ಹಂಗ ಜಾತಿ ನನ್ನ ಗಾಡಿ. ಬೇಜಾರಾಗತ್ತೆ, ಲೇಡಿ ತಿಂತದ ನಿಧಾನಕ್ಕೆ, ಇಲ್ಲಾಂದ್ರೆ ಮರಿ ಕೊಡುತ್ತೆ. ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಆಮೇಲೆ ಬುರ್ರದ ತೋಳಮೇಲೆ ಸುಮ್ಮನೆ ನೀವೇ ಮಾಡ್ತಿರೋದಿಕ್ಕೆ ರೇಟ್ ಹಚ್ಚೋದು, ಆಮೇಲೆ ಮೇಲೆ ಖರ್ಚೋದು. ಸ್ವಾಮಿಗಳೇ ಹುಷಾರಾಗಿ ಹೋಗಿ, ಪಂಚೆ ಬೇರೆ ಹಾಕೊಂಡಿದ್ರೆ ಜಾರುತ್ತೆ. ಫಸ್ಟ್ ಪ್ರೈಸ್ ಕೊಡೋ ಥರ ಓಡ್ತಾವ್ರೆ ಇಬ್ರು ಸ್ವಾಮಿ ಕೂಡ. ಫಸ್ಟು ಮೇಲ್ಗಡೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಬರಬೇಕು. ಇದು ಭೀಮೇಶ್ವರನ ಗುಡಿ. ಫಸ್ಟ್ ಇಲ್ಲಿತ್ತು ದೇವರು, ಇವಾಗ ಅಲ್ಲಿಗೆ ಶಿಫ್ಟ್ ಮಾಡವ್ರೆ. ಸ್ವಾಮಿಗಳು ಫುಲ್ಲು ಹರಿಸ್ತಾವ್ರೆ ನೀರು.
ಇವಾಗ ದರ್ಶನ ಎಲ್ಲ ಮುಗೀತು. ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಗಾಡಿ ಪೂಜೆ ಮಾಡಿಸ್ಕೊಂಡು ಅಲ್ಲೂ ದೇವ್ರ ಪೂಜೆ ಮಾಡಿಸ್ಕೊಂಡು ಹೋಗೋದಷ್ಟೇ. ಇಲ್ಲಿ ಆಟೋ ಮತ್ತು ಗಾಡಿ ಎರಡೂ ಅಲ್ಲೇ ಪೂಜೆ ಮಾಡ್ತಾರೆ. ಲಿಂಗ ಮುಗಿಸ್ಕೊಂಡು ಗಾಡಿ ಪೂಜೆ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಬಾಕ್ಸ್. ಇವಾಗ ಪ್ರಸಾದ ತಿನ್ಕೊಂಡು ಮನೆಗೆ ಹೊಡ್ತಾ ಇದ್ದೀವಿ. ನೋಡಿ ನಮ್ಮ ಮನೆ 3 ಲಕ್ಷ್ಮಿ. ಒಂದು ಲಕ್ಷ್ಮಿ ಇದು, ಒಂದು ಲಕ್ಷ್ಮಿ ಇದು, ಇನ್ನೊಂದು ಲಕ್ಷ್ಮಿ ಇದು. One eternity later. ಓಕೆ ಗೈಸ್, ನಾನು SRS ಇಲ್ಲಿಂದ ಬಂದು ವೀಡಿಯೋ ಎಂಡ್ ಮಾಡೋದೇ ಮರ್ತೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಂತ, ಕೆಲಸ ಮುಗಿಸ್ಕೊಂಬರಕ್ಕೆ ಹೋಗಿದ್ದೆ. ಅದಾದಮೇಲೆ ರಾತ್ರಿ ಆಗೋಗಿತ್ತು, ಮಲ್ಕೊಂಡ್ವಿ ಎಲ್ಲ ಬಂದು. ಬೆಳಗ್ಗೆನೇ ಎದ್ದು ಇಬ್ಬರು ನಮ್ಮ ಅಣ್ಣ ಇಬ್ಬರು ಸ್ವಾಮಿಗಳು ಊರಿಗೆ ಹೋದರು. ನಾನು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಬಂದೆ. ಆಗಲೇ 1 ವೀಕಿಂದ ಕಂಟಿನ್ಯೂಸ್ ಆಗಿ ಟ್ರಾವೆಲಿಂಗ್ ಮಾಡಿದ್ದೀನಿ, ಅದಕ್ಕೆ ಫುಲ್ ಬಾಡಿ ಪೇನ್ ಬಂದುಬಿಟ್ಟಿದೆ. ಇವಾಗ ರೆಸ್ಟ್ ಮಾಡ್ತೀನಿ ಅಷ್ಟೇ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ಅದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್. ಅಷ್ಟೇ.